ಏನು ಆರ್ಡ್ರ್ ಮಾಡಿದ್ಯಮ್ಮ? ನನ್ನ ಗಂಡ ಯಾವಾಗಲೂ ಕೊಡ್ಸಲ್ಲ ಗಾಯ್ಸ್, ಯಾವತ್ತೂ ಒಂದ್ಸತಿ ಕೊಡ್ತಾನೆ. ದಿನ ಕೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಓ ಹಾಯ್. ಸೊ ನೋಡಿ ಗೈಸ್ ಹೆಂಗೆ ಕರುಮ್ ಅಂತ ತಿಂತ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಇವತ್ತು ಎದ್ದಿದ್ದು ಟೈಮ್ ನೋಡಿ ಕಾಣಿಸ್ತಾ ಇತ್ತಾ, 10:30ಗೆಲ್ಲ ಎದ್ದೆ. ಬಟ್ ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡಿದ್ದು ಸಾಕಾಯಿತು. ಸರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದು ಮುಖ ತೊಳ್ಕೊಂಡು ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ಸೊ ಇವತ್ತೇನೆಲ್ಲ ಆಗುತ್ತೆ ನೋಡೋಣ. ಬೆಳಗ್ಗೆನೇ ಎದ್ದು ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ, ಅನ್ಕೊತೀನಿ ಅಷ್ಟೇ. ಯಾಕಂದರೆ ಮಲಗಿದ್ದೆ 4:15ಗಲ್ವಾ, ಅದಕ್ಕೆ. ಸೊ ನಮ್ಮ ಹಸ್ಬೆಂಡು 10:30ಗೆ ಎದ್ದೆಲ್ಲೋ ಹೋಗಬೇಕು ಅಂತ ನಿನ್ನೆ ಲಾಗಲ್ಲೇ ಇನ್ಫಾರ್ಮ್ ಮಾಡಿರ್ತೀನಲ್ಲ, ಸೊ ಅದಕ್ಕೆ ಅಲ್ಲಿ ಹೋದರು ನಮ್ಮ ಹಸ್ಬೆಂಡು. ಹಾಗೆ ಇವತ್ತು ಇನ್ನೊಂದು ವಿಷಯ ಏನಂದರೆ ಗಾಯ್ಸ್, ನಮ್ಮತ್ತೆ ನನಗೆ ನಾಷ್ಟ ಕೊಟ್ಟು ಕಳಿಸೋರೆ. ಸೊ ನಮ್ಮ ಹಸ್ಬೆಂಡ್ ಬಂದು ಕೊಟ್ಬಿಟ್ಟು ಹೋದರು. ನಮ್ಮ ಅತ್ತೆಯವ್ರ ಜೊತೆನೆಲ್ಲೋ ಈಚೆ ಹೋಗಿದ್ದಾರೆ. ಇವಾಗ ನಾಷ್ಟ ಮಾಡೋಣ ಬನ್ನಿ. ನಾನು ಎದ್ದು 10 ಗಂಟೆಗೆ ಥೈರಾಯ್ಡ್ ಮಾತ್ರೆ ತಿಂದೆ. ಯಾಕಂದರೆ ಇವತ್ತು ಅಲಾರಾಮು ಸೈಲೆಂಟಲ್ಲಿ ಇಟ್ಟು ಮಲಗಿಬಿಟ್ಟಿದ್ದೀನಿ. ಅಲಾರಾಮ್ ಹೊಡ್ಕೊಂಡಿದ್ದೆ, ಗ್ಯಾಪ್ನ ಬಂದಿಲ್ಲ. ಸೊ ಇಲ್ಲಿ 10 ಗಂಟೆಗೆ ತಿನ್ಬೋದು ಅಂತ 10 ಗಂಟೆಗೆ ಥೈರಾಯ್ಡ್ ಮಾತ್ರೆ ತಿಂದೆ. ಸೊ ಇವಾಗ 11:44 ಆಗ್ತಾಯಿದೆ ಟೈಮು. ಸೊ ಇವಾಗ ಊಟ ಮಾಡ್ಬೋದು, ಬನ್ನಿ ಊಟ ಮಾಡೋಣ. ಊಟ ಅಲ್ಲ ಗಾಯ್ಸ್, ಬ್ರೇಕ್ಫಾಸ್ಟ್. ನನ್ನ ಮಗು ಹಾಯ್ ಅಮ್ಮು. ಅವಳಿಗೆ ಕೋಲ್ಡು ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ಹೋಗುತ್ತೆ ಗಾಯ್ಸ್. ಏನು ಮಾಡೋದೋ ಗೊತ್ತಿಲ್ಲ. ಸೊ ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕು ಅವಳಿಗೆ, ಅದಕ್ಕೆ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಬೇಗ ತಲೆಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಯಾಕೋ ವೆದರ್ ಬೇರೆ ಕೋಲ್ಡ್ ಆಗಿದೆಯಾ, ಆಮೇಲೆ ಮಳೆ ಬಂದುಬಿಟ್ರೆ ಅದಕ್ಕೆ. ಇಲ್ಲೇ ಮಗು ಬೇರೆ ನಮ್ಮ ಮನೇಲೇ ಇರೋದು, ಏನು ಮಾಡುತ್ತೆ ಅಂತ ತೋರಿಸ್ತೀನಿ. ಏನು ಮಾಡ್ತಿದ್ಯಮ್ಮ? ಓಹೋ ನೋಡಿ ಗಾಯ್ಸ್, ನನ್ನ ಮಗಳು ಬರ್ರಿ ಇನ್ನೊಂದ್ಸತಿ ನೋಡಿ ಗೈಸ್, ಚಾರ್ವಿ ಪೆನ್ ಎಷ್ಟು ಚೆನ್ನಾಗಿ ಹಿಡ್ಕೊತಾಳೆ. ಅದು ಮಾಡ್ತಿದ್ಯಾ? ಸೇರಿ ಮಗಳೇ. ಎಸ್, ನಮ್ಮ ಅತ್ತೆ ನಾಷ್ಟ ಕೊಟ್ಟು ಕಳಿಸೋರೆ. ಏನಿರ್ಬೋದು ಹೇಳಿ? ನಮ್ಮ ಅತ್ತೆ ಕೊಟ್ಟು ಕಳಿಸೋದೆ ಚಪಾತಿ. ಆದರೆ ನಮ್ಮ ಅತ್ತೆ ಏನು ಗೊತ್ತಾ ಗಾಯ್ಸ್, ನಮ್ಮ ಅತ್ತೆ ಪಲ್ಯ ವೆರೈಟಿ ಪಲ್ಯ ಮಾಡ್ತಾರೆ ಗಾಯ್ಸ್, ಅದೇ ಇಷ್ಟ ನನಗೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಅವ್ರು ಮಾಡೋ ಪಲ್ಯ. ಜೊತೇಲಿ ಇದ್ದಿದ್ರೆ ನಾನು ಕಲ್ತ್ಕೊತಾ ಇದ್ದೆ, ಬಟ್ ಜೊತೇಲಿ ಇಲ್ವಲ್ಲ. ಸೊ ಅದಕ್ಕೆ ಬನ್ನಿ ಇವಾಗ ನಾಷ್ಟ ಮಾಡೋಣ. ಸೊ ಗಾಯ್ಸ್, ನಮ್ಗೆ ತಕ್ಕ ಒಂದು ಪಾರ್ಸಲ್ ಕೊಟ್ಟು ಕಳಿಸಿದ್ರು, ಅದು ನಾವು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಇದರಲ್ಲಿ ಏನಿದೆ ಅನ್ನೋದನ್ನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಯಾಕಂದರೆ ಇದರಲ್ಲಿರೋದು ದೇವರಿಗೆ ಸಂಬಂಧಪಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿಲ್ವಲ್ಲ, ಅದು ತೆಗಿಬಾರ್ದು. ಸೊ ಹೋಗಿ ದೇವ್ರ ಹತ್ರನೇ ಇಕ್ಬಿಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಇದನ್ನು ನೀವು ದೇವಸ್ಥಾನದಿಂದ ತಗೊಬಂದು ಮತ್ತೆ ನಮ್ಮ ಮನೆಗೆ ರ್ಯಾಪಿಡೋ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ದೇವ್ರ ಹತ್ರ. ಸೊ ನಾನು ಪೂಜೆ ಮಾಡ್ಕೊಬಂದು ಏನಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ, ಅದನ್ನು ನಾನು ಕೇಳಿದ ತಕ್ಷಣ ಇಸ್ಕೊಬಂದು ಕೊಟ್ಟು. ನನ್ನ ಜೊತೇಲಿ ಹುಟ್ಟಿರೋರು ಯೋಚನೆ ಮಾಡ್ತಾರೆ, ನಾನು ಏನಾದರೂ ಕೇಳಿದ್ರೆ ಏನಾದರೂ ಕಲಿಸಿ ಅಂದರೆ. ಸೊ ಇವಳಿಗೇನಕ್ಕೆ ನಾನು ದುಡ್ಡು ಹಾಕಿ ಕಲಿಸ್ಬೇಕು ಅಂತ. ಅಂಥದ್ರಲ್ಲಿ ನೀವು ನನಗೋಸ್ಕರ ಅಷ್ಟು ದೂರದಿಂದ ಫ್ಲೈಟಲ್ಲಿ ತೊಗೊಂಡು ಬಂದು ನನಗೆ ಕೊಟ್ಟು ಕಲಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ. ಸಂಜೆ ಪೂಜೆ ಮಾಡೋಕ್ಕೆ ನನ್ನ ಗಂಡ ಇಷ್ಟ ಆಯ್ತಲ್ಲ. 50 ರೂಪಾಯಿ ಅಂತಪ್ಪ. ಹ್ಞೂ ಕಣೋ, ಮೊನ್ನೆ ಹಂಗೆ ಹೂವು ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಗಾಯ್ಸ್. ನೋಡಿ ಇಷ್ಟು ಹೂವು ಇಸ್ಕೊ ಬಂದವ್ರೆ. ಥ್ಯಾಂಕ್ ಯು.
ಸಾರು ಈಚೆನೆ ಇಕ್ತಾ ಇದ್ದೆ. ನಾನು ಬರೋದು 1 ಅವರ್ ಆಗುತ್ತೆ, ಫ್ರಿಜ್ಜಲ್ಲಿ ಇಕ್ಬಿಡು ಅಂತಂದ. ನೋಡಿದ್ರೆ ಇವಾಗೆ ಬಂದ್ಬಿಟ್ಟ. ನಾನು ಕೊಡೋದು ಒಂದೇ ಸತಿ ಚಾನ್ಸ್. ಆ ಥರ ನಾನು ಲೈಫಲ್ಲಿ ಕೊಟ್ಟಿದ್ರೆ ನಾನು ಉದ್ಧಾರ ಆಗ್ತಿದ್ನಾ? ನಾನು ಅಷ್ಟೇ. ನೋಡಿದ್ರ ಗಾಯ್ಸ್, ಮದುವೆಗೆ ನಮ್ಮ ಮುಂಚೆ ಅಯ್ಯೋ ನಿನ್ನ ಮದುವೆ ಮಾಡ್ಕೊಳ್ಬೇಕು, ಸಂಸಾರ ಮಾಡಬೇಕು ಅಂತ ಇರ್ತಾರೆ. ಮದುವೆ ಆದ್ಮೇಲೆ ತಗೊಳ್ಳಿ ನಿಮ್ಮ ಊಟ ತಗೊಳ್ಳಿ. ಬದಿಷ್ಟ ಮಾಡಿ ಬಿಟ್ಕೊಂಡಿರ್ತೀಯಲ್ಲ, ಏನು ಅನ್ಸಲ್ವಾ? ಬಿಸಿ ಬಿಸಿ ಬಿಸಿಯಾಗೈತೆ. ಹಾ ಏನಪ್ಪಿ? ನಮ್ಮನೆ ಊಟ ಅಲ್ಲ, ಪಕಾವ ಇದ್ದಂಗೆ. ಓ ಬಿಸಿಲು ಬಂದೈತೆ. ಚಾರ್ವಿಗೆ ಸ್ನಾನ ಮಾಡ್ಸೋಣ ತಲೆಗೆ. ಚಾರ್ವಿಗೆ ಸ್ನಾನ ಮಾಡಿಸ್ಬಿಟ್ಟು ಅದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ. ಗಂಡನೇನಂತ ಕರಿಬೇಕು? ಇದು ಕೇಳು. ಗಂಡನಿಗೆ ತಿರುಗುತ್ತಾರೋ ಮತ್ತು ನೀನು ನೀನು ಎಂದು ಮಾತನಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಹೆಣ್ಣು ನಾಯಿ ಆಗುತ್ತಾರೆ. ಲೋಫರ್, ಅದಕ್ಕೆ ಏನ್ ಮಾಡ್ಬೇಕು? ರೀ ಅಂತ ಮಾತಾಡ್ತೀವಿ. ಇಲ್ಲಾಂದ್ರೆ ನಾನು ಏನು ನಾಯಿ ಆಗ್ತೀನಾ? ನೋಡಿದ್ರೆ ಗೈಸ್ ಎಷ್ಟು ಗಾಂಚಲಿ ಅವನಿಗೆ. ಚಾರ್ವಿಗೆ ತಲೆಗೆ ಸ್ನಾನ ಮಾಡಿಸ್ಬಿಡೋಣ, ಅದಾದ್ಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟು ಮಗುಗೆ ತಲೆಗೆ ಸ್ನಾನ ಮಾಡಿಸ್ಬಿಟ್ಟೆ. ಹಾಗೆ ಹೋಗಿ ಅನ್ನ ಮಾಡೋಣ ಅಂತ ಫಸ್ಟು ಅನ್ನಕ್ಕಿಟ್ಟೆ. ಅನ್ನಕ್ಕಿಟ್ಟಾದ್ಮೇಲೆ ನೈಟ್ ತೊಳೆದಿರೋ ಪಾತ್ರೆ ಇತ್ತು, ಅದನ್ನು ಫಸ್ಟು ಜೋಡಿಸ್ಬಿಡೋಣ ಅಂತ ಹಾಗೆ ಪಾತ್ರೆ ಎಲ್ಲ ಜೋಡಿಸ್ದೆ. ಅವತ್ತು ತಂದಿರೋ ನೀರು ನೋಡಿ ಇಷ್ಟಿದೆ, ಬಾಟ್ಲ್ಗಳಲ್ಲಿಲ್ಲ. ಇಷ್ಟು ಬಾಟಲ್ ತುಂಬಿಸ್ಬಿಟ್ಟು ಇವತ್ತು ಸಂಜೆ ಆದರೆ ನೀರು ತೊಗೊಬರಕ್ಕೆ ಹೋಗಬೇಕು. ಸೊ ಬಾಟ್ಲಿಗೆ ನೀರು ತುಂಬಿಸ್ಬೇಕು. ಬನ್ನಿ ಗೈಸ್, ಸಾರಿಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಸೊಪ್ಪು, ತೆಂಗಿನಕಾಯಿ ಸ್ವಲ್ಪನೇ ಎತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಈರುಳ್ಳಿ ಟೊಮೆಟೊ ಎರಡೇ ಹಾಕ್ಬಿಟ್ಟು ಮಾಡಬೇಕು. ನಾನು ಸ್ವಲ್ಪ ತೆಂಗಿನಕಾಯಿ ಇರಲಿ ಅಂತ ಹಾಕ್ತಾಯಿದ್ದೀನಿ. ಸೊ ನೆನೆಸಿರೋ ಚೆನ್ನ, ಬದನೆಕಾಯಿ, ಆಲೂಗಡ್ಡೆ ಇಷ್ಟು ತೊಗೊಂಡಿದ್ದೀನಿ ಸಾರಿಗೆ. ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಅಂಡ್ಲೆ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನು ಫ್ರೈ ಮಾಡಿಕೊಂಡು ಅದಾದಮೇಲೆ ತೆಂಗಿನಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಒಂದೇ ಸತಿ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ್ದಾಯಿತು. ಅದನ್ನು ಆರ ತನಕ ಏನಕ್ಕೆ ವೆಯ್ಟ್ ಮಾಡೋದು, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹಾಗೆ ಹೋಗಿ ಮನೆ ಕ್ಲೀನ್ ಮಾಡೋಣ ಅಂತ ಫ್ರಿಜ್ ಮೇಲೆ ಸಿಕ್ಕಾಪಟ್ಟೆ ಧೂಳಿತ್ತು. ಅದಕ್ಕೆ ಧೂಳು ಒರೆಸೋಣ ಅಂತ ಹೋಗಿ ಫ್ರಿಜ್ ಮೇಲೆಲ್ಲ ಧೂಳು ಒರೆಸ್ದೆ. ವಾರದಲ್ಲಿ 2 ಟೈಮು ಪೂಜೆ ಮಾಡ್ತೀನಲ್ಲ ಗೈಸ್, ಆವಾಗೆಲ್ಲನೂ ಫ್ರಿಜ್ ಮೇಲೆ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಆದ್ರೂ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಫ್ರಿಜ್ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿವಿ ಹತ್ರನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗಿ ಟಿವಿ ಹತ್ರ ಇರೋ ಧೂಳೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಹಾಗೆ ಈಚೆ ಇರೋ ದಿವಾನ ಎಲ್ಲ ಒದರಿ ಬೆಡ್ಶೀಟ್ ಎಲ್ಲ ಕ್ಲೀನಾಗಿ ಮಾಡಿ, ಟೊಮೆಟೊ ಈರುಳ್ಳಿನೂ ಅಷ್ಟರಲ್ಲಿ ಆರಿತ್ತು ಅಂತ ಹೋಗಿ ಟೊಮೆಟೊ ಈರುಳ್ಳಿ ಜಾರಲ್ಲಿ ತೊಗೊಂಡು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಕುಕ್ಕರ್ ಇಕ್ಕಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ರುಬ್ಬಿಕೊಂಡಿರೋ ಮಸಾಲಾನ ಹುಯ್ಕೊಂಡೆ. ಮಸಾಲ ಬಾಯ್ಲ್ ಆಗೋ ತನಕ ಇದ್ದು ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಕೊಂಡೆ. ಹಾಗೆ ಬೇಳೆನೂ ಇದ್ರ ಜೊತೆನೆ ಹಾಕೊಂಡ್ಬಿಟ್ಟೆ. ಕುದಿ ಒಳಗಡೆ ಇಷ್ಟು ಪಾತ್ರೆ ಇತ್ತು, ತೊಳೆದು ಬಿಡೋಣ ಅಂತ ಪಾತ್ರೆ ತೊಳಿ ಒಳಗಡೆ ಸಾರು ಕುದೀತಾ ಇತ್ತು. ವಿಸಿಲ್ಗೆ ಹಾಕೋಣ ಅಂತ ಸಾರು ವಿಸಿಲ್ಗೆ ಹಾಕಿದೆ. ಅಡುಗೆ ಮಾಡಿದ್ ಮುಗೀತು, ಕಿಚನ್ ಕ್ಲೀನ್ ಮಾಡ್ಬಿಡೋಣ ಅಂತ ಕ್ಲೀನಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ನೀರೇ ಹೇಗೋ ಖಾಲಿ ಆಗಿತ್ತಲ್ವಾ ಅಂತ ಅದಕ್ಕೆ 2 ಕ್ಯಾನು ತೊಳೆದು ಬಿಡೋಣ ಅಂತ 2 ಕ್ಯಾನು ಚೆನ್ನಾಗಿ ಸೋಪ್ ಹಾಕಿ ಉಜ್ಜಿ ತೊಳೆದಿಕ್ದೆ. ಕ್ಯಾನ್ ತೊಳೆದುಬಿಟ್ಟು ಅದಾದ್ಮೇಲೆ ಮನೆ ಗುಡಿಸಿ ಒರೆಸೋಣ ಅಂತ ಮನೆಯೆಲ್ಲ ಗುಡಿಸಿ ಮನೆ ಒರೆಸಿ, ಹಾಗೆ ಇವತ್ತು ಮೆಟ್ಲು ಗುಡಿಸ್ಬೇಕಾಗಿತ್ತು. ಮನೆಯೆಲ್ಲ ಗುಡಿಸ್ಕೊಂಡು ಹಾಗೆ ಹೋಗಿ ಮೆಟ್ಲು ಗುಡಿಸಾದ್ಮೇಲೆ ಮನೆ ಒರೆಸೋಣ ಅಂತ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮನೆ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರಿಶಿನ ಉಪ್ಪು ಹಾಕ್ಕೊಂಡು ಮನೆ ಒರೆಸಿದ್ರೆ ಏನೋ ನೆಗೆಟಿವ್ ಎನರ್ಜಿ ಏನೋ ಬರಲ್ಲ ಅಂತ ಅಂತಾರಂತೆ. ಏನಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನಕ್ಕೆ ಅರಿಶಿನ ಉಪ್ಪು ಹಾಕಿ ಮನೆ ಒರೆಸ್ತಾರೆ ಅಂತ. ದೇವ್ರ ಪಾತ್ರೆ ತೊಳೆದಿದ್ದಾಯಿತು. ಸೊ ಇವಾಗ ದೇವ್ರಿಗೆ ಅರಿಶಿನ ಕುಂಕುಮ ಹಾಕಬೇಕು. ರೆಡಿ ಆಗಿಬಿಟ್ಟು ದೇವ್ರಿಗೆ ಅರಿಶಿನ ಕುಂಕುಮ ಹಾಕೋಣ. ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ದೇವ್ರಿಗೆ ಮಾತ್ರ ರೆಡಿ ಮಾಡಬೇಕಂತ ಹೋಗಿ ಬೇಗ ಸ್ನಾನ ಮಾಡ್ಕೊಬಂದು ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಹಾಕಿದೆ. ನಾನಿಟ್ಟಿರೋದೇ 3 ಫೋಟೋ ಅಲ್ವಾ, ಕೆಳಗಡೆ ಕೂತ್ಕೊಂಡ್ರೆ ಇನ್ನೂ ಲೇಟ್ ಮಾಡ್ತೀನಿ ಅಂತ ನಿಂತ್ಕೊಂಡೆ ಅರಿಶಿನ ಕುಂಕುಮ ಇಕ್ಬಿಟ್ಟೆ. ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಕ್ಲೀನ್ ಮಾಡಿದಾಯಿತು ಅಂತ ದೀಪಕ್ಕೆ ಎಣ್ಣೆ ಉಯ್ದುಬಿಡೋಣ ಅಂತ ಎಣ್ಣೆ ಹಾಕಿದೆ. ಅದರಲ್ಲಿ ಏನೇನು ಕೊಟ್ಟು ಕಳ್ಸೋರೆ ನೋಡೋಣ.
ನನ್ನ ಫೇಸಲ್ಲಿರೋ ರಿಯಾಕ್ಷನ್ಗೆ ಕಾರಣ ಏನು ಗೊತ್ತಾ ನೋಡಿ, ಈ ದೇವ್ರೆ ನಾನು ಬರೀ ರುದ್ರಾಕ್ಷಿ ಇಸ್ಕೊಂಡು ಬನ್ನಿ ಅಕ್ಕ ಅಂತ ಅವ್ರಿಗೆ ಹೇಳಿದ್ದು. ಬಟ್ ಅವ್ರು ನನಗೆ ಅದೊಂದು ದೇವ್ರನ್ನ ಇಸ್ಕೊಬಂದು ಕೊಟ್ಟರು. ನಾನು ತುಂಬ ದಿವಸದಿಂದ ಅನ್ಕೊತಿದ್ದೆ ಈ ದೇವ್ರನ್ನ ಇಸ್ಕೋಬೇಕು ಅಂತ, ಬಟ್ ಆಗಿದ್ದಿಲ್ಲ. ಹಾಗಂತೂ ಇವತ್ತು ನಮ್ಮನೆಗೆ ಈ ದೇವ್ರು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಪ್ಯೂರ್ ರುದ್ರಾಕ್ಷಿ ಗಾಯ್ಸ್, ಪ್ಯೂರ್ ರುದ್ರಾಕ್ಷಿ ಇದು. ಅದಕ್ಕೆ ನಾನು ಅರ್ಧ ತರಿಸಿದ್ದು. ಅದ್ರ ಜೊತೆಗೆ ಇದೆಲ್ಲ ಕೊಟ್ಟು ಕಳ್ಸೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತುಂಬ ಖುಷಿ ಆಯಿತು ಗಾಯ್ಸ್, ದೇವ್ರು ನಮ್ಮ ಮನೆಗೆ ಬಂದಿದ್ದು. ನಾನು ಅನ್ಕೊತಾ ಇದ್ದೆ ಈಸ್ಕೊಳ್ಳೋಣ ಅಂತ, ಬಟ್ ದೇವರೇ ನಮ್ಮ ಮನೆಗೆ ಬಂದೈತೆ. ದುರ್ಗಾನ ಕಾಳಿ ಅಮ್ಮ ಅನ್ಕೊಂತೀನಿ. ಕಾಳಿ ಅಮ್ಮನ ಗಾಯ್ಸ್, ಕಾಳಿ ಅಮ್ಮನ ಕುಂಕುಮ ಗಾಯ್ಸ್. ಇದು ನಮ್ಮ ಅತ್ತೆನೂ ಲಾಸ್ಟ್ ಟೈಮ್ ನಾನು ಕೊಟ್ಟು ಕಳ್ಸಿದ್ರು ಈ ಥರದ್ದು ಸೇಮ್. ಒಂದು ಕುಂಕುಮ ಹಾಕೋದಕ್ಕೂ ಒಂದು ಚಿಕ್ಕ ಬೌಲ್ ಇಸ್ಕೊಟ್ಟು ಕಲಿಸಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದಕ್ಕೆ ಅದ್ರಲ್ಲಿ ಕುಂಕುಮ ಎಲ್ಲ ಹಾಕೋಣ ಅಂತ ಕುಂಕುಮನ ಕ್ಲೀನಾಗಿ ಅದ್ರಲ್ಲಿ ಹಾಕಿದೆ ಗಾಯ್ಸ್. ಇಲ್ಲಿ ಸ್ವಲ್ಪ ಬಿದ್ದಿದ್ದಕ್ಕೆ ಹಂಗೆ ಅಂಟ್ಕೊಂಡೈತೆ. ಹೆವಿ ಪವರ್ ಇದು ಕುಂಕುಮ. ಕುಂಕುಮ ಇದ್ರಲ್ಲಿ ಹಾಕಿದ್ದೀನಿ. ಸೊ ಈ ಬಲೆ ನನ್ಗಾಗಲ್ಲ, ಸೊ ಅದಕ್ಕೆ ನಮ್ಮ ಅತ್ತೆಗೆ ಆಗುತ್ತೆ, ಅವ್ರಿಗೆ ಕೊಟ್ಟು ಕಳಿಸ್ತೀನಿ ನಾನು. ನೀಕೆ ಆಗಲ್ಲಮ್ಮ, ಅಮ್ಮಮ್ಮಕ್ಕಾಗೋಣ, ಅಮ್ಮಮ್ಮ ಕೊಟ್ಬಿಡೋಣ. ದುರ್ಗ ನಮಗೆ ಅಪ್ಪ ಬಂದ ನೋಡೋಣ. ಹಾಗೆ ಪಾರಾಣಿ, ಬೊಟ್ಟು ಇದೆಲ್ಲ ಕೊಟ್ಟವ್ರೆ. ಈ ದೇವ್ರನ್ನೂ ಇಟ್ಟು ಒಂದೇ ಸತಿ ಪೂಜೆ ಮಾಡೋಣ ಅಂತ ಆ ದೇವ್ರನ್ನೂ ಇಟ್ಟು ಇವತ್ತು ಪೂಜೆ ಮಾಡಿದೆ. ಆ ದೇವ್ರನ್ನ ಇಟ್ಟು ಹಾಗೆ ಹೂವು ಇಕ್ಕೋಣ ದೇವ್ರಿಗೆ ಅಂತ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ದೀಪ ಹಚ್ಚಿ ಕಡ್ಡಿ ಹಚ್ಚಿದೆ. ವಾರದಲ್ಲಿ 2 ದಿವಸ ಪೂಜೆ ಮಾಡಿಲ್ಲ ಅಂದರೆ ನಿಮ್ದಿನೇನೆಲ್ಲ ಗೈಸ್. ನನಗಂತೂ ವಾರದಲ್ಲಿ 2 ದಿವಸ ಏನಾದರೂ ಆಗಲಿ ನಾನು ಪೂಜೆ ಮಾಡಲೇಬೇಕು. ನಮ್ಮ ಮುಂದೆ ಚೆನ್ನಾಗಿದ್ದು ಹಿಂದೆ ಮಾತಾಡೋ ಜನರಿಗಿಂತ ಆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಎಷ್ಟೋ ಒಳ್ಳೆಯದು. ಸೊ ಗಾಯ್ಸ್, ಪೂಜೆ ಮಾಡಿದ್ದಾಯಿತು. ನಾನು ನಮ್ಮ ಹಸ್ಬೆಂಡು ಪಾಪು ಇವತ್ತು ಒಟ್ಟಿಗೆ ಹೋಗ್ತಿದ್ದೀವಿ. ಎಲ್ಗಂದ್ರೆ ಜಯನಗರಲ್ಲಿ ಹರಿ ಸ್ಯಾಂಡ್ವಿಚ್ ಇದೆಯಲ್ಲ ಗಾಯ್ಸ್, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಹರಿ ಸ್ಯಾಂಡ್ವಿಚ್ ಹತ್ರ ಹೋಗಿ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ಆರ್ಡ್ರ್ ಮಾಡಿಕೊಂಡು ನಮ್ಮ ಹಸ್ಬೆಂಡು ಪಾನಿಪುರಿ ಹೇಳಿದ್ರು. ಅದೇ ಫಸ್ಟ್ ಬಂತು ಅಂತ ಪಾನಿಪುರಿ ತಿನ್ನೋಣ ಅಂತ ಹೋಗಿ ಪಾನಿಪುರಿ ತಿಂತಾ ಇದ್ವಿ. ಇಲ್ಲ ಬಕಾಸು ವಂಶದವ್ರು ನೀವು, ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಏನು ಆರ್ಡ್ರ್ ಮಾಡಿದ್ಯಮ್ಮ? ಫೆಲಿ ಅಲ್ಲ, ಅದು ಸ್ಮೈಲಿ. ಹೆಂಗಿದೆ? ಮನೆ ಊಟ ಮಾತ್ರ ಹೊಟ್ಟೆಗೆ ಹೋಗಲ್ಲ, ಇದು ಮಾತ್ರ ಹೋಗುತ್ತೆ ತಾನೆ. ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂತಾನಲ್ಲ, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡು ಫೋಟೋಸ್ ಹಾಕ್ತೀನಿ ನೋಡಿ. ಅದು ಇದೇ ರೋಡಲ್ಲಿ ನಾವು ಶೂಟ್ ಮಾಡ್ತಿರೋದು. ಫೋಟೋ ಈ ಫೋಟೋ ಎಲ್ಲಿರ್ದಿಲ್ಲ ಅಲ್ಲ, ಇನ್ನೇನು ಫೋಟೋ ಅಲ್ಲಿರ್ದು ರೀಲ್ಸ್ ಒಂದು ರೀಲ್ ಮಾಡಿದ್ದೀವಿ, ಸ್ಲೋ ಮೂವ್ ಹಾಕ್ತು, ಅದು ಇಲ್ಲೇ ಮಾಡಿದ್ವಿ, ಇಲ್ಲೇ ರೋಡಲ್ಲಿ. ಫೋಟೋ ಅಲ್ಲಿರ್ದಿರೋದು ಚೆನ್ನಾಗಿ ಬ್ಯಾಟಿಂಗ್ಗೆ ಹೊಡೆದು ಮನೆಗೆ ಹೋಗ್ತಾ ಇದ್ದೀವಿ. ಗಂಡ ಯಾವಾಗಲೂ ಕೊಡ್ಸಲ್ಲ ಗಾಯ್ಸ್, ಯಾವತ್ತೂ ಒಂದ್ಸತಿ ಕೊಡ್ತಾನೆ. ದಿನ ಕೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ನಿಮ್ಮ ಅಪ್ಪ ಕೊಡ್ತಾನೆ. ಅಪ್ಪಿ ತುಂಬಾ ಜನ ಚಾರ್ವಿ ಸ್ಕೂಲ್ಗೆ ಹಾಕಿಲ್ಲ ಅಂತ ಕೇಳ್ತಾವ್ರೆ. ಚಾರ್ವಿಗೆ ಬರೋ ವರ್ಷಕ್ಕೆ ಹಾಕಿಸ್ಕೊಳ್ಳಿ, ಈ ವರ್ಷ ಅಲ್ಲ.
ಗಾಳಿಯಲ್ಲಿ ಕೆರಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಗಾಯ್ಸು. ಮನೆಗೆ ಹೋಗಿ ಸಿಗ್ತೀನಿ. ಟಯರ್ಡ್ ಆಯ್ತು ಗಾಯ್ಸ್ ಚಾರುವಿಗೆ. ಸುಸ್ತು ಟಯರ್ಡ್ ಎಲ್ಲ ಒಂದೇ ಕಣೆ. ಟಯರ್ಡ್ ಇಲ್ವಂತೆ, ಸುಸ್ತಂತೆ ಗಾಯ್ಸ್. ಬಾಯ್. ನನ್ನ ಗಂಡ ಕೆಲ್ಸಕ್ಕೆ ಕೊಡ್ತಾವನೆ ಗಾಯ್ಸ್. ಬಾಯ್ ಬಾಯ್. ನಮ್ಮ ಹಸ್ಬೆಂಡ್ ಇವಾಗ ಕೆಲ್ಸಕ್ಕೆ ಕೊಟ್ಟರು. ಸೊ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಮಾಡಿರೋ ಅಡುಗೆ ಏನೂ ಖಾಲಿ ಆಗಿಲ್ಲ ಗಾಯ್ಸ್. ನಾವಿಬ್ಬರು ತಿಂದಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ನಾನು ಕೆಲಸ ಮಾಡ್ಕೊಂಡು ಮರ್ತೋದೆ. ನಮ್ಮ ಹಸ್ಬೆಂಡ್ ನಮ್ಮ ಅಣ್ಣವ್ರ ಜೊತೆ ಎಲ್ಲೋ ಹೋಗಿದ್ರು, ಸೊ ಅದಕ್ಕೆ ಅವರು ತಿಂದಿಲ್ಲ. ನಾನು ಹಾಲು ಸ್ವಲ್ಪನೇ ಇತ್ತು ಗಾಯ್ಸ್ ನೋಡಿ, ಅದಕ್ಕೆ ಟೀ ಮಾಡಿದ್ರೆ ಆಗಲ್ಲ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ. ಇವತ್ತು ಕಾಫಿ ಮಾಡ್ಕೊತಾ ಇದ್ದೀನಿ. 1,000 years later. ಗೈಸ್ ಅಡುಗೆ ಏನು ಮಾಡೋದಿಲ್ಲ ಅಂತ ಸ್ವಲ್ಪ ಹೊತ್ತು ಹೋಗಿ ಮಲಗಿಬಿಟ್ಟಿದ್ದೆ. ಇವಾಗ ಎದ್ದೊಳ್ದೆ ತಾನಪ್ಪಿ. ಸೊ ನೋಡಿ ಗೈಸ್ ಹೆಂಗೆ ಕರುಮ್ ಅಂತ ತಿಂತಾರೆ. ನಾನು ಪಾಪು ಇಬ್ಬರು ಮಲಗಿಬಿಟ್ಟಿದ್ವಿ. ಸೊ ಸಾರು ಬಿಸಿ ಮಾಡ್ತಿದ್ದೀನಿ, ಊಟ ಮಾಡ್ಕೊಳ್ಳೋಣ. ನನಗೊಂದು ಕೊಡೋ. ಏನೋ ತಿಂತಾನೆ ಗಾಯ್ಸ್ ಕರುಮ್ ಅಂತ. ನನಗೆ ಕೊಡ್ತಾಯಿಲ್ಲ. ಗೆಣಸುದು ಇರ್ತಾನೆ, ಗೆಣಸು ಗಾಯ್ಸ್ ಇದು ತುಂಬ ಗಟ್ಟಿ ಇರುತ್ತಾ. ಥೈರಾಯ್ಡ್ ಭಯ, ಏನಾಗಲ್ಲ ಬಟ್ ನನಗೆ ಭಯ ಏನೋ ಚುಚ್ಕೊಬಿಡುತ್ತೆ ಅಂತ. ಸಾರು ಬಿಸಿ ಮಾಡ್ತಿದ್ದೀನಿ, ಊಟ ಮಾಡ್ಕೊಳ್ಳೋಣ ಬನ್ನಿ ಗಾಯ್ಸ್. ಖಾರ ಗಾಯ್ಸ್ ನೋಡಿ, ನನ್ನ ಖಾರ 2 ಸ್ಪೂನ್ ಹಾಕಿದ್ದೀನಿ ಗಾಯ್ಸ್. ಖಾರ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ ಸಾರು. ನನ್ನ ಥರ ಸಾರು ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಇಷ್ಟು ಕೆಟ್ಟ ನೋಡಿ ಯಾರೂ ಇಲ್ಲ. 2 ಗಂಟೆಲಿ ನಾವು ನೀರು ತೊಗೊಂಬರಕ್ಕೆ ಹೋಯ್ತಾ ಇದ್ದೀವಿ. ಸಂಜೆಯಿಂದ ಕರೆದ್ರೆ ಬಂದ ನೀನು. ಸೊ ಕಾಯಿಸ್ ಬನ್ನಿ ನೀರು ತೊಗೊಂಬರ. ನಾಯಿ ಬೇರೆ ಬೊಗಳ್ತೈತೆ, ಭಯ ಆಗ್ತೈತೆ. ಬಾರೋ. ಸೊ ಗಾಯ್ಸ್ ಇದಾಯ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿದ್ದೀರಾ, ಈ ಸಪೋರ್ಟ್ ಯಾವಾಗೂ ನನ್ನ ಮೇಲೆಗೆ ಇರಲಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್.